ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 12ನೇ ವಚನ. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. 2 Chronicles 20th chapter 12th verse. We look to you for help. ಈ ವಾಕ್ಯವನ್ನು ಅರಸನಾದ ಯೆಹೋಷಾಫಾಟನು ಹೇಳ್ತಾ ಇದ್ದಾನೆ. ಅರಸನಾದ ಯೆಹೋಷಾಫಾಟನಿಗೆ ವಿರೋಧವಾಗಿ ಅಮ್ಮೋನಿಯರು ಮತ್ತು ಇನ್ನೂ ಕೆಲವು ಅರಸರುಗಳು ಕೂಡಿ ಬಂದು ಅವನ ಮೇಲೆ ಯುದ್ಧಕ್ಕೆ ಬಂದಿದ್ದರು. ಯೆಹೋಷಾಫಾಟನಿಗೆ ಅವರನ್ನು ಎದುರಿಸಲು ಬಲವಿರಲಿಲ್ಲ, ಧೈರ್ಯವೂ ಕೂಡ ಇರಲಿಲ್ಲ. ಅವನು ಬಹಳವಾಗಿ ಅಂಜಿದ್ದನು. ಆಗ ಅವನು ಮಾಡಿರುವ ಕಾರ್ಯ ಏನು ಗೊತ್ತೇ? ಅವನು ಉಪಯೋಗಿಸಿರುವ ಆಯುಧವೇನು ಗೊತ್ತೇ? ಅವನು ಕೇವಲ ಪ್ರಾರ್ಥನೆಯನ್ನು ಮಾಡಿದನು. ಪ್ರಾರ್ಥನೆ ಎನ್ನುವ ಆಯುಧವನ್ನು ಅವನು ಉಪಯೋಗಿಸಿದನು. ಅವನ ವಿರೋಧಿಗಳು ಅವನನ್ನು ಮುತ್ತಿಕೊಂಡು ಬಂದಾಗ ಅವನು ಬಹಳವಾಗಿ ಹೆದರಿಕೊಳ್ಳುತ್ತಾನೆ. ಅವನು ಒಂದು ನಿರ್ಣಯವನ್ನು ತೆಗೆದುಕೊಳ್ಳುತ್ತಾನೆ. ಆ ನಿರ್ಣಯ ಏನೆಂದರೆ, ನಾನು ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕು ಎಂಬುದಾಗಿ. ಅವನು ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿ ಯೆಹೂದ್ಯರೆಲ್ಲರಿಗೆ ನೀವು ಉಪವಾಸ ಮಾಡಬೇಕು ಎಂಬುದಾಗಿ ಪ್ರಕಟಿಸಿದನು. ತಾನೂ ಕೂಡ ಉಪವಾಸದಿಂದ ಎಲ್ಲ ಜನರು ಸೇರಿ ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದಕ್ಕೆ ಸೇರಿ ಬಂದರು. ಆಗ ಎಲ್ಲ ಜನರು ಸೇರಿ ಬಂದಾಗ ಯೆಹೋಷಾಫಾಟನು ಅವರ ಮುಂಗಡೆಯಲ್ಲಿ ನಿಂತು ದೇವರಿಗೆ ಪ್ರಾರ್ಥನೆ ಮಾಡುತ್ತಾನೆ. ಯೆಹೋವನೇ, ನಮ್ಮ ಪಿತೃಗಳ ದೇವರೇ, ಪರಲೋಕದಲ್ಲಿ ದೇವರಾಗಿರುವಾತನು ನೀನಲ್ಲವೋ ಎಂಬುದಾಗಿ ಅವನು ಪ್ರಾರ್ಥಿಸುತ್ತಾ ಇದ್ದಾನೆ. ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿವೆ, ನಿನ್ನ ಎದುರಿನಲ್ಲಿ ಯಾರೂ ನಿಲ್ಲಲಾರರು ಎಂಬುದಾಗಿ ಕರ್ತನಿಗೆ ಪ್ರಾರ್ಥಿಸ್ತಾನೆ. ಗಟ್ಟಿಯಾಗಿ ಮೊರೆ ಇಡುತ್ತಾನೆ. ಅವನ ಕೂಗನ್ನು ದೇವರು ಕೇಳಿಸಿಕೊಳ್ಳುತ್ತಾನೆ. ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ, ಏನು ಮಾಡಬೇಕು ಎಂಬುದು ಕೂಡ ನಮಗೆ ತಿಳಿಯುತ್ತಾ ಇಲ್ಲ. ದೇವರೇ, ನಮ್ಮ ಕಣ್ಣುಗಳು ಕೇವಲ ನಿನ್ನನ್ನೇ ದೃಷ್ಟಿಸುತ್ತವೆ ಎಂಬುದಾಗಿ ಅವನು ದೇವರಿಗೆ ಪ್ರಾರ್ಥನೆ ಮಾಡುತ್ತಾನೆ. ಆ ಪ್ರಾರ್ಥನೆಯನ್ನು ಕೇಳಿಸಿಕೊಂಡ ದೇವರು ತನ್ನ ಆತ್ಮವನ್ನು ಯಹಜಿಯೇಲನ ಮೇಲೆ ಬರುವಂತೆ ಮಾಡುತ್ತಾರೆ. ಆಗ ಆ ಯಹಜಿಯೇಲನು ಮಹಾ ಸಮೂಹದ ಮುಂದೆ ನಿಂತು ಹೀಗೆ ಹೇಳುತ್ತಾನೆ, ಈ ಮಹಾ ಸಮೂಹದ ನಿಮಿತ್ತವಾಗಿ ನೀವು ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದೇ ಎಂಬುದಾಗಿ. ಹೌದು, ದೇವರು ಆ ಯಹಜಿಯೇಲನ ಮೂಲಕವಾಗಿ ಅವರಿಗೆ ಮಾತನಾಡುತ್ತಾನೆ. ಅವರ ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸುತ್ತಾನೆ. ನೀವು ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ ಎಂಬುದಾಗಿ ದೇವರು ಹೇಳ್ತಾನೆ. ಯೆಹೋವನು ನಿಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಅಲ್ಲಿ ದೇವರು ಹೇಳುತ್ತಾರೆ. ಹೌದು ನನ್ನ ಪ್ರಿಯ ದೇವಜನರೇ, ಇಂದು ನಿನ್ನ ಸಮಸ್ಯೆ ಯಾವುದೇ ಆಗಿರುವುದಾದರೂ ಈ ಯೆಹೋಷಾಫಾಟನಂತೆ ನೀನು ಕೂಡ ಉಪವಾಸವನ್ನು ಗೊತ್ತು ಮಾಡು. ಉಪವಾಸದಿಂದ ನಿನ್ನನ್ನು ನೀನು ಕರ್ತನ ಮುಂದೆ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡು. ನಿನಗಾಗಿ ದೇವರು ಯುದ್ಧ ಮಾಡುತ್ತಾನೆ. ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸು. ಆಗ ನಿನ್ನ ಪಕ್ಷದಲ್ಲಿ ಯೆಹೋವನು ನಿಂತುಕೊಂಡು ಯುದ್ಧ ಮಾಡುತ್ತಾನೆ. ಶತ್ರುವಿನ ತಂತ್ರಗಳ ಕುರಿತು ನೀನು ಕಳವಳಗೊಳ್ಳಬೇಡ, ಹೆದರಬೇಡ, ಎದೆಗುಂದಬೇಡ, ಯಾಕೆಂದರೆ ಕರ್ತನು ನಿನ್ನೊಂದಿಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ಯೆಹೋಷಾಫಾಟನ ವಿರೋಧವಾಗಿ ಅನೇಕ ಅರಸರು ಯುದ್ಧಕ್ಕೆ ಬಂದಾಗ ಅವನು ಕೇವಲ ನಿನ್ನನ್ನು ಮಾತ್ರ ಆತುಕೊಂಡನು ಎಂಬುದಾಗಿ ಕಲಿತಿದ್ದೇವೆ ಕರ್ತನೆ. ಅವನು ಕಣ್ಣೆತ್ತಿ ನಿನ್ನ ಕಡೆಗೇ ದೃಷ್ಟಿಸಿದನಪ್ಪ. ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲ ಪ್ರಿಯ ದೇವಜನರನ್ನು ನೀನು ವಿಶೇಷವಾಗಿ ಆಶೀರ್ವಾದ ಮಾಡು ಕರ್ತನೆ. ಅವರು ಎದುರಿಸುತ್ತಿರುವ ಸಮಸ್ಯೆಯನ್ನು ಕುರಿತು ನೀನು ಬಲ್ಲಾತನಾಗಿದ್ದೀಯಪ್ಪ. ಅವರು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಂಡಿರುವಾಗ ದೇವ ನಿನ್ನನ್ನೇ ದೃಷ್ಟಿಸ್ತಾ ಇದ್ದಾರೆ ಕರ್ತನೆ. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇವೆ ಎಂಬುದಾಗಿ ಅವರು ಪ್ರಾರ್ಥಿಸ್ತಿರುವಾಗ ನೀನು ಅವರ ಕೂಗನ್ನು ಕೇಳು ಕರ್ತನೆ. ಅವರಿಗೆ ಸದುತ್ತರವನ್ನು ದಯಪಾಲಿಸಪ್ಪ. ಅವರ ಪಕ್ಷದಲ್ಲಿ ನೀನು ನಿಂತುಕೊಂಡು ಅವರಿಗಾಗಿ ನೀನು ಯುದ್ಧವನ್ನು ಮಾಡಿ ಅವರಿಗೆ ಜಯವನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.